ಕರೆ ಇದೆ. ಕುಂದಾಪುರದಿಂದ ಲಕ್ಷ್ಮಿ ಅನ್ನೋರು ಕಾಲ್ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಮಗನ ಬಗ್ಗೆ ತಿಳ್ಕೊಳ್ಬೇಕಿದ್ದಿತ್ತು. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 2016 18 18/7/2016. 18 ಹೌದು. ತಿಂಗಳು ಯಾವುದು? 7ನೇ ತಿಂಗಳು. ಓಕೆ, 18/7/2016. ಸಮಯ ಸಮಯ ಬೆಳಿಗ್ಗೆ 10:30. ಬೆಳಿಗ್ಗೆ 10:30. ಓಕೆ, ಏನ್ ಪ್ರಶ್ನೆ? ಅವನು ಒಂಚೂರು ಓದುದಿಲ್ಲ, ಮತ್ತೆ ಅವನದು ಮೂಲ ನಕ್ಷತ್ರ ಆದ ಕಾರಣ ಎಲ್ಲ ಕಡೆ ಅವನು ಓದುದಿಲ್ಲ, ಮತ್ತೆ ಏನು ಅವನೊಂಚೂರು ನಡವಳಿಕೆನೆ ಒಂಚೂರು ನಿಧಾನವಾಗಿದ್ಯಾ, ಅದಕ್ಕೋಸ್ಕರ. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ಅಮ್ಮ ನಮಸ್ಕಾರ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಿಮ್ದು ದಿನ ನೋಡ್ತೇವೆ ನಾವು. ಸಂತೋಷ. ನೀವು ಗಾಬರಿ ಮಾಡ್ಕೋಬೇಡಿ, ಕಂಗಾಲಾಗಬೇಡಿ ಮಗನ ವಿಚಾರದಲ್ಲಿ. ಏನಂದರೆ ನಿಮ್ಮ ನೋಡಿ, ಇದು ಈ ಲಗ್ನ ಕನ್ಯಾ ಲಗ್ನ. ಲಗ್ನದಿಂದ ನೋಡಿ, ಈ ದ್ವಿತೀಯಾಧಿಪತಿ ಶುಕ್ರ ಇಲ್ಲೇನಾಗಿದ್ದಾನೆ, ಅವನ ಒಂದು ಬಲಹೀನತೆ ಇದೆ, ಕಾಣ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ವೀಕ್ ಅನಿಸ್ತಾ ಇದೆ ನಿಮಗೆ, ಹಾಗಾಗಿ ಗಾಬರಿ ಆಗ್ತಾ ಇದ್ದೀರಾ ಅಷ್ಟೇ. ಮತ್ತು ಟೈಮ್ ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ, ಶುಕ್ರನ ದಶೆಯಲ್ಲಿ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ವಾಗಾಧಿಪತಿ, ಮಾತಿನ ವಿದ್ಯಾಧಿಪತಿ ಶುಕ್ರ ಇಲ್ಲಿ ಲಾಭದಲ್ಲಿದ್ದಾನೆ, ಆದರೆ ಸ್ವಲ್ಪ ಬಲಹೀನ. ಈ ಕಾರಣದಿಂದಾಗಿ ಸ್ವಲ್ಪ ಹೀಗಾಗ್ತಾ ಇದೆ. ಹೀಗಾಗಿ ಆತಂಕ ಬೇಡ. ನೀವು ಸಾಧ್ಯವಾದರೆ ಅಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನದಲ್ಲಿ ನೀವು ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಮತ್ತು ಈ ಸರಸ್ವತಿ ಮೂಲಮಂತ್ರದಿಂದ ಜೇನನ್ನು ಅಭಿಮಂತ್ರಿಸಿ ಸ್ವಲ್ಪ ಮಗುವಿಗೆ ತಿನ್ನಿಸಿ. ಅದನ್ನು ಅಲ್ಲಿ ಪುರೋಹಿತರ ಹತ್ರ ಕೇಳಿ. ಸರಸ್ವತಿ ಮೂಲಮಂತ್ರದಿಂದ ಜೇನನ್ನು ಅಭಿಮಂತ್ರಿಸಿ ಆ ಮಗುವಿಗೆ ತಿನ್ನಿಸಿದ್ರೆ ಸ್ವಲ್ಪ ಚುರುಕಾಗುತ್ತೆ, ಇದು ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ಇಷ್ಟೇ ಸರಳವಾಗಿದೆ ಪರಿಹಾರ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ನಾಗರಾಜು ಅವರು ಕಾಲ್ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಾಗರಾಜ್ ಅವರೇ ನಮಸ್ತೆ. ಎಸ್, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಶಾಸ್ತ್ರಿಗಳೇ, ತಾವು ಹೇಳ್ತಾ ಇದ್ರಿ ಅಂದರೆ ಈ ಪರಿಹಾರಗಳನ್ನು ನಾವು ಗಮನಿಸ್ತಾ ಹೋದಾಗ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು ಅಥವಾ ಈ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಅಭಿಮಂತ್ರಿಸಿ ಕೊಡುವಂಥದ್ದು ತಾವು ಹೇಳ್ತಾ ಇದ್ರಿ, ಅದು ಯಾವ ರೀತಿಯಲ್ಲಿ ಅನುಕೂಲಕರ ಆಗುತ್ತೆ, ಹೇಗೆ ಅಂದರೆ ನಿತ್ಯವೂ ಕೂಡ ಅದನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ನಾವು ಫಲವನ್ನು ಪಡೆಯೋದಕ್ಕೆ ಸಾಧ್ಯನಾ, ಹೇಗೆ ಅಂತ? ಅಂದರೆ ನಾವು ಯಾವ ದೋಷ ಯಾವ ತೊಡಕಿದೆ, ಈ ತೊಡಕಿಗೆ ಒಂದು ವಿಶಿಷ್ಟವಾದ ಮಂತ್ರ ಇರುತ್ತೆ. ಆ ಮಂತ್ರಕ್ಕೆ ಜೇನನ್ನು ಅಭಿಮಂತ್ರಿಸಿ ಅದನ್ನು ಸ್ವೀಕರಿಸಿ. ಈ ಉದಾಹರಣೆಗೆ ವಿದ್ಯಾ ಇವರಿಗೆ ಹೇಳಿದೆ, ಅಂಥ ವಿದ್ಯೆಗೆ ಕಷ್ಟ ಆಗ್ತಾಯಿದೆ, ತೊಡಕಾಗ್ತಿದೆ ಅಂದಾಗ ಜೇನನ್ನು ಒಂದು ಮೂಲ ಮಂತ್ರದಿಂದ ಅಭಿಮಂತ್ರಿಸಿ ಸ್ವೀಕರಿಸಿದ್ರೆ, ಪ್ರತಿ ದಿವಸ ಅದನ್ನು ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಆ ಮಂತ್ರ ಮನಸ್ಸಿನ ಲಹರಿಗಳನ್ನು ಸರಿಪಡಿಸುತ್ತೆ, ಬುದ್ಧಿಯನ್ನು ಸರಿಪಡಿಸುತ್ತೆ, ಚುರುಕಾಗುತ್ತೆ. ಓಕೆ, ಮತ್ತೊಬ್ಬರು ಕಾಲರಿಗ ಸಿಕ್ಕಿದ್ದಾರೆ. ಮಹಾರಾಷ್ಟ್ರದಿಂದ ಕರೆ ಮಾಡ್ತಾ ಇದ್ದಾರೆ. ಸಂತೋಷ. ಹೇಳಿ. ಸಂಜೀವ್ ಅನ್ನೋರು. ಸಂಜೀವ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಾವು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿದಿದ್ಯಾ ಮೇಡಮ್? 2/2/2008 ರೀ. 2/2/2008. ಸಮಯ ಶನಿವಾರ ರೀ, ಮಧ್ಯಾಹ್ನ 12 ಗಂಟೆ. 12 ಗಂಟೆ ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ? ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಸಂಜೀವ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಾವು ಕೇಳಿದ್ದೀರಾ ಅಲ್ವಾ? ನೋಡಿ, ಇಲ್ಲಿ ಭಾಗ್ಯದಲ್ಲಿ ದ್ವಿತೀಯಾಧಿಪತಿ ಸೇರಿದ್ದಾನೆ. ವಿದ್ಯಾದ ಅಧಿಪತಿ ಯಾರೋ ಅವನು ಭಾಗ್ಯದಲ್ಲಿ ಸೇರಿ ಗುರು ಜೊತೆಗೆ ಸೇರಿದ್ದಾನೆ. ಇಬ್ಬರು ಸ್ವಲ್ಪ ಶತ್ರುಗಳು, ಆದರೆ ಅಲ್ಲಿ ಬಲವಿದೆ. ಗುರುವಿಗೆ ತುಂಬ ಬಲವಿರೋದ್ರಿಂದ ಅನುಕೂಲ ಆಗುತ್ತೆ. ನೋಡಿ, 2025 ಫೆಬ್ರವರಿ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಅಲ್ಲಿವರೆಗೆ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಜೇನಿನ ಅಭಿಷೇಕ ಮಾಡಿಸಿ, ಅಥವಾ ಗಣಪತಿ ಮೂಲ ಮಂತ್ರದಿಂದ ಜೇನನ್ನು ಅಭಿಮಂತ್ರಿಸಿ ತಿನ್ನಿಸಿದ್ರೆ ಅದು ನೋಡಿ ವಿದ್ಯೆಗೆ ತುಂಬ ಸಹಕಾರ ಆಗುತ್ತೆ. ಇದನ್ನು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳಿಬೇಕು ತಾವು? ಮಗನ ಬಗ್ಗೆ. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 20/2008. 23/8/2010. 23/8/2010. ಸಮಯ? ಮೇಡಮ್ 23/10/2008. 23/10/2008. ಓಕೆ, ಸಮಯ?
ಸಂಜೆ 4:26. ಓಕೆ, 4:26 ಸಂಜೆ. ಏನು ಪ್ರಶ್ನೆ? ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಗುರೂಜಿ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಕೂಡ ಅಲ್ವಾ? ಹೌದು. ನೋಡಿ, ಇಲ್ಲಿ ದ್ವಿತೀಯಾಧಿಪತಿ ಅಂದರೆ ವಿದ್ಯೆಯ ಅಧಿಪತಿ ಕುಜ, ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಇದಕ್ಕೆ ತಾವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ತಿನ್ನಿಸ್ಬೇಕು. ನೋಡಿ, ನಾನು ಆಗ್ಲಿಂದ ನೋಡಿದ್ವಿ, ಒಂದೊಂದು ಆ ಸ್ಥಾನದ ಅಧಿಪತಿಗಳು ಬೇರೆ ಬೇರೆಯವರಾದಾಗ ಆಯಾ ದೇವತೆಗಳ ದೇವತಾ ಉಪಾಸನೆ ಮಾಡೋದರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಿ ನೋಡಿ. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಬಾಟ್ಲ್ ತೊಗೊಂಡೋಗಿ ಕೊಡೋದು. ಹಿಂದಿನ ದಿವಸ ಅಂದರೆ ಸೋಮವಾರ ಕೊಡಿ, ಪ್ರತಿ ಮಂಗಳವಾರ ಮಾಡಿ. ಇದನ್ನು ಪ್ರತಿ ಮಂಗಳವಾರ ಮಾಡ್ತಾಯಿರಿ. ಒಂದು 6 ತಿಂಗಳು, ವರ್ಷ ಈ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡೋದು ತುಂಬ ಒಳ್ಳೆಯದೇ. ಆ ಜೇನನ್ನು ಅಭಿಮಂತ್ರಿಸಿ ತಿನ್ನಿಸಿದ್ರೆ ತುಂಬ ಅನುಕೂಲ ಆಗುತ್ತೆ, ವಿದ್ಯೆ ಚುರುಕಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮೈಸೂರಿನಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ಜಯಲಕ್ಷ್ಮಿ ಅವರು ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳಿಬೇಕು ತಾವು? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. ಡೇಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್. 108 ಒಂದು ಸಂಖ್ಯೆ ಹೇಳಿ. 8 ಮೇಡಮ್. 8. ಓಕೆ, ಏನು ಪ್ರಶ್ನೆ? ಮನೆ ವಿಚಾರ ಕೇಳ್ಬೇಕಾಗಿತ್ತು ಮೇಡಮ್. ಯಾವ ಕೆಲಸ ಕೈ ಹಾಕಿದ್ರು ಆಗೋದೇ ಇಲ್ಲ ನಂಗೆ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ. ಯಾವ ಕೆಲಸ ಕೈ ಹಾಕಿದ್ರೂ ಅದು ಏಳಿಗೆ ಆಗ್ತಾ ಇಲ್ಲ ನಿಮಗೆ ಅಲ್ವಾ? ಹತ್ತಿರದಲ್ಲಿ ಅಲ್ಲಿ ಗಣಪತಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ತುಂಬ ವಿಶೇಷವಾಗಿ ಗಣಪತಿಗೆ ಮೋದಕ ಸಮರ್ಪಣೆ ಮಾಡಬೇಕು. ಅಲ್ಲಿ ಪುರೋಹಿತರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಪ್ರತಿ ಮಂಗಳವಾರ ಮೋದಕ ಸಮರ್ಪಣೆ ಮಾಡಿ ಮೋದಕ ನೈವೇದ್ಯ ಮಾಡಿಬಿಟ್ರೆ ಗಣಪತಿಗೆ ಒಂದು ಸಂಕಲ್ಪದಿಂದ ತುಂಬ ಸಿದ್ಧಿಯಾಗುತ್ತೆ ಅಂತ. ಹೀಗಾಗಿ ಮೋದಕ ನೈವೇದ್ಯ ಪ್ರತಿ ಮಂಗಳವಾರ ಮಾಡಿಸಿ. ಸಾಧ್ಯವಾದರೆ ಒಂದು ಸಲ ಉಡುಪಿ ಸಮೀಪದಲ್ಲಿ ಆನೆಗುಡ್ಡೆ ಅಂತ ಒಂದು ಕ್ಷೇತ್ರ ಇದೆ, ಗಣಪತಿ ಕ್ಷೇತ್ರ. ಒಂದು ಸಲ ನೀವು ಅಲ್ಲಿಗೆ ಹೋಗಿ ಬನ್ನಿ. ಅಲ್ಲೂ ಕೂಡ ಮೋದಕ ಸೇವೆಯನ್ನು ಮಾಡಿಸಿ ನೋಡಿ, ನೀವು ಪರೀಕ್ಷೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಾರೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸುವ ಮುನ್ನ ಮುಂದಿನ ರಾಶಿಗಳು. ತುಲಾದಿಂದ ಮುಂದೆ ತುಲಾ, ವೃಶ್ಚಿಕ, ಧನಸ್ಸು. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲವೇ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಜೊತೆಗೆ ಬುಧ, ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ, ನಿರಾಳತೆ ಹೊಂದ್ತೀರ. ಅಲ್ಲಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೊಳ್ಬೇಕು. ಆದರೆ ಬರ್ತಾ ಬರ್ತಾ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು ನಷ್ಟ, ವಸ್ತು ನಷ್ಟತೆ ಇತ್ಯಾದಿಗಳಿದ್ದಾವೆ. ಪ್ರಾರಂಭದಲ್ಲಿ ಸ್ವಲ್ಪ ಹುಷಾರು. ಹೆಚ್ಚಿನ ವ್ಯಯ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಎಲ್ಲೋ ಶೇರ್ಸಿಗೆ, ಮತ್ತೊಂದು ಕಡೆಗೆ ಇನ್ವೆಸ್ಟ್ಮೆಂಟು ಅಥವಾ ಇನ್ನೇನೋ ಈ ರೀತಿಯಲ್ಲಿ ಒಂದು ಮನಸ್ಸು ಬರೋ ಸಾಧ್ಯತೆ ಇದೆ. ಒಳ್ಳೆಯದೇ ಮಾಡಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಾ ಹೋಗುತ್ತೆ. ನಿಮಗೆ ಆಪ್ತರಿಗಾಗಿ ಸ್ವಲ್ಪ ವ್ಯಯ, ತುಂಬ ಇಷ್ಟಪಟ್ಟವರು, ತುಂಬ ಆಪ್ತರು ಅನ್ನಿಸಿದವರಿಗೆ ಅವ್ರಿಗೆ ನೀವೇ ಸ್ವತಃ ಖರ್ಚು ಮಾಡಿ ಅವರ ಒಂದು ಸಮಸ್ಯೆ ಬಗೆಹರಿಸೋದು ಅಥವಾ ಅವ್ರಿಗೆ ಸಂತೋಷಪಡಿಸೋದು, ಈ ರೀತಿಯಲ್ಲಿ ಒಂದು ಅನುಕೂಲ ಆಗೋ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಕಾಲಿಗೆ ತೊಂದರೆ ಆಗ್ಬೋದು. ಶನಿವಾರದ ವೇಳೆಗೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಮನೆ ಹೊಸ್ತಲ್ಲಿ ದಾಟುವಾಗಲೂ ಉಗುರು ಏನಾದರೂ ಎಡವು ಬಿಟ್ಟರೆ ಉಗುರಿಗೆ ನೋವಾದರೆ ಪ್ರಾಣ ಸಂಕಟ. ಹೀಗಾಗಿ ಹುಷಾರಾಗಿ ಓಡಾಡಿ ಕೊನೆ ದಿವಸದಲ್ಲಿ. ಇನ್ನು ಇದಕ್ಕೇನಪ್ಪ ಪರಿಹಾರ? ತುಲಾರಾಶಿಯವರಿಗೆ ಒಂದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ದುರ್ಗಾ ಕವಚ ಇದ್ರ ಜೊತೆಗೆ, ಕವಚ ಅದು ತುಂಬ ಮುಖ್ಯವಾದದ್ದು, ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ ಇದ್ರ ಜೊತೆಗೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ವಿಶೇಷವಾಗಿ ಅನುಕೂಲಗಳು ಉಂಟಾಗುತ್ತೆ. ಮುಖ್ಯವಾಗಿ ಬುಧನಿಂದಾಗಿ ಈ ಪುಸ್ತಕ, ಶಾಲೆ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ಕಡೆ ತುಂಬ ಅನುಕೂಲ ಆಗುತ್ತೆ. ಪುಸ್ತಕ, ಜೆರಾಕ್ಸ್ ಕ್ಷೇತ್ರದವರಾಗಿರಬಹುದು, ಇನ್ನು ಪ್ರಿಂಟಿಂಗ್ ಇತ್ಯಾದಿ ಅನೇಕ ಅನುಕೂಲಗಳು. ವೆಬ್ ಡಿಸೈನಿಂಗ್ ಇರ್ತವೆ, ಅದು ಬುಧನಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವೆಬ್ ರಿಲೇಟೆಡ್. ಹೀಗಾಗಿ ಅಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಇನ್ನು ಗಜಕೇಸರಿ ಯೋಗ ಚೆನ್ನಾಗಿದೆ. ವಾರದ ಆದಿ ನಿಮಗೆ ತುಂಬ ಗುಡ್ ಸ್ಟಾರ್ಟ್ ಅಂತೀವಲ್ಲ, ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋದು ಸಾಧ್ಯತೆ ಇದೆ, ಹುಷಾರಾಗಿರಿ. ವಿಶೇಷ ಲಾಭಗಳಂತೂ ಇದ್ದಾವೆ. ವೃತ್ತಿಯಲ್ಲಿ ವಿಶೇಷವಾಗಿ ಅನುಕೂಲ ಉಂಟಾಗ್ತಕ್ಕಂಥದ್ದು. ಕರ್ಮಾಧಿಪತಿ ಲಾಭಾಧಿಪತಿ ಒಟ್ಟಾಗಿಬಿಟ್ರೆ ಮಾಡಿದ ಏನೊಂದು ಕೆಲಸಕ್ಕೂ ಬಂಗಾರದ ಫಲ ಅಂತೀವಲ್ಲ, ಹಾಗೆ ಹಾಕಿರೋದು ಯಾವುದೋ ಬೇವಿನ ಬೀಜವೇ ಆದರೂ ಫಲ ಬಂದಿದ್ದು ಮಾವಿನ ಹಣ್ಣು ಅನ್ನೋ ಥರ ಆ ಥರ ಆಗಿಬಿಡುತ್ತೆ. ಅಂದರೆ ಅದಕ್ಕೂ ಹೆಚ್ಚಿನ ಅನುಕೂಲ ಉಂಟಾಗೋದು. ಆ ಥರದಲ್ಲಿ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ತೊಡಕಿಲ್ಲ. ಸ್ವಲ್ಪ ಲಾಭ ಅಧಿಕವಾಗಿರೋ ಸಾಧ್ಯತೆಗಳೇ ಹೆಚ್ಚಾಗಿದೆ. ಚೆನ್ನಾಗಿದೆ. ಈ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿ, ಮುಖ್ಯವಾಗಿ ಅದು ಬೇಕು. ಅದರಿಂದ ಹೆಚ್ಚಿನ ಶ್ರೇಯಸ್ಸು ಉಂಟಾಗುತ್ತೆ. ಇನ್ನು ಧನುರಾಶಿ ಗಮನಿಸೋಣ.
ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಅಲ್ಲಿ ಭದ್ರಯೋಗ ನಿಮಗೂ ಕೂಡ, ಹೀಗಾಗಿ ತುಂಬ ಮಾನ್ಯತೆ ಸಿಗುತ್ತೆ, ಸ್ಥಾನಮಾನಗಳು ಸಿಗುತ್ತೆ. ಕಲಾವಿದರಿಗೆ ವಿಶೇಷ ಆಹ್ವಾನಗಳು, ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇಂಥದ್ದೊಂದು ಲಕ್ಷಣ. ಈ ಸಾಲ, ಶತ್ರುಕಾಟ ಇವೆಲ್ಲ ನಿವಾರಣೆಯಾಗುತ್ತೆ, ತಪ್ಪುತ್ತೆ, ಚೆನ್ನಾಗಿದೆ. ಹೀಗಾಗಿ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ರಾಷ್ಟ್ರಾಧಿಪತಿ ಬಲಹೀನ, ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ನಷ್ಟ ಈ ಥರದ್ದೊಂದು ಲಕ್ಷಣ ಇದೆ. ವೃತ್ತಿಯಲ್ಲೆಲ್ಲ ಯಥಾ ಪ್ರಕಾರ ಅನುಕೂಲಕರವಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ವ್ಯಥೆ ಉಂಟಾಗುತ್ತೆ, ಸಂಗಾತಿಯಲ್ಲಿ ಮನಸ್ತಾಪಗಳು ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ವೃತ್ತಿಯಲ್ಲೂ ಅಷ್ಟೇ, ಕೊನೆಯ ದಿವಸ ಇಷ್ಟೆಲ್ಲ ಮಾಡಿ 1000 ಬಣ್ಣ ಮಸಿ ನುಂಗ್ತು ಅನ್ನೋ ಹಾಗಾಗಬಾರ್ದು. ವಾರ ಇಡೀ ಚೆನ್ನಾಗಿದ್ದು ಕೊನೆಯ ದಿವಸದಲ್ಲಿ ಮಾಡಿದ ಕೆಲಸ ಎಲ್ಲ ಹಾಳು, ಹೆಸರು ಹಾಳು, ಈ ಥರದ್ದು ಆಗಬಾರ್ದು. ಹಾಗಾಗಿ ಮಾಂದಿ ಇದೆ. ಮಾಂದಿ ದೋಷವು ಪ್ರದೋದಿಕ್ಮ ಅಂತ ಹೇಳುತ್ತೆ, ವಿಪರೀತವಾದ ತೊಂದರೆ ಮಾಡುತ್ತದೆ. ಹೀಗಾಗಿ ಎಚ್ಚರಿಕೆ ಇರಲಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಅಭಿಷೇಕ ಅದು ಪಂಚಾಮೃತ ಆಗಬಹುದು, ರುದ್ರಾಭಿಷೇಕ ಆಗಬಹುದು, ಆ ಥರದಲ್ಲಿ ಮಾಡಿಸಿ ಒಂದು ತೀರ್ಥ ಸೇವನೆ ಮಾಡಿ, ಅದು ನಿಮಗೆ ರಕ್ಷಣೆ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.